ಈ ವರ್ಷ ಯಾರೆಲ್ಲ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಇರೋ ಡೌಟ್ ಏನು ಅಂತ ಹೇಳಿದ್ರೆ, ಸ್ಲಾಟ್ ಬುಕಿಂಗ್ ಯಾವ ರೀತಿ ಮಾಡೋದು, ಲಿಂಕ್ ಎಲ್ಲಿ ಸಿಗುತ್ತೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಈ ರೀತಿ ಡೌಟ್ಸ್ ನ ಕೇಳ್ತಾ ಇದ್ರಾ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನೆಕ್ಸ್ಟ್ ನಿಮ್ಮ ನೀಟ್ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೆಇ ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಓಪನ್ ಆಗ್ತಿದೆಯಾ, ವರ್ಕ್ ಆಗ್ತಿದೆಯಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ವರ್ಕ್ ಆಗ್ತಿದೆ ಇಲ್ಲ ಅಂತ. ಸೊ ನಾನು ಈಗ ಚೆಕ್ ಮಾಡಿದ ಪ್ರಕಾರ ಕೆಇ ಅಫಿಷಿಯಲ್ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ. ಸೊ ಸರ್ವರ್ ಏರ್ ಬರ್ತಾ ಇದೆ. ಸೊ ನಿಮಗೆ ವರ್ಕ್ ಆಗ್ತಿದೆಯಾ ಇಲ್ವಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕೆಇಎ ಕಡೆಯಿಂದ ಸ್ಲಾಟ್ ಬುಕ್ಕಿಂಗ್ಗೆ ಒಂದು ಲಿಂಕ್ ರಿಲೀಸ್ ಆಗಬೇಕಿತ್ತು, ಬಟ್ ಇನ್ನೂ ಕೂಡ ಆ ಒಂದು ಸ್ಲಾಟ್ ಬುಕ್ಕಿಂಗ್ ಲಿಂಕ್ ರಿಲೀಸ್ ಆಗಿಲ್ಲ. ಸೊ ಕೆಲವೊಂದು ಟೈಮು ವೆಬ್ಸೈಟ್ ವರ್ಕ್ ಆಗ್ತದೆ, ಇನ್ನು ಕೆಲವೊಂದು ಟೈಮು ಸರ್ವರ್ ಎರರ್ ಬರ್ತಾ ಇದೆ. ಸೊ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ 4ನೇ ತಾರೀಕಿಂದ 8ನೇ ತಾರೀಕು ತನಕ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಲ್ವಾ. ಸೊ ಅದನ್ನು 4ನೇ ತಾರೀಕಿಂದ 8ನೇ ತಾರೀಕು ತನಕ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ನೀವು ಕೆಇ ಆಫೀಸ್ಗೆ ವಿಸಿಟ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚಿನ ಪ್ರೋಸೆಸ್ ಏನು ಅಂತ ಹೇಳಿದ್ರೆ, ನೀವು ಸ್ಲಾಟ್ ಬುಕಿಂಗ್ ಮಾಡ್ಕೋಬೇಕು. ಸೊ ಸ್ಲಾಟ್ ಬುಕಿಂಗ್ ಮಾಡೋದಕ್ಕೆ ಈಗ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ವೆಬ್ಸೈಟ್ ಸರಿಯಾಗುತ್ತೆ, ಲಿಂಕು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ. ಸೊ ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ವೆಬ್ಸೈಟು ಕರೆಕ್ಟಾಗಿ ವರ್ಕ್ ಆದ ತಕ್ಷಣ ನಾನು ನಿಮಗೆ ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಸುಮ್ಮನೆ ಪದೇ ಪದೇ ವೆಬ್ಸೈಟ್ನ ಚೆಕ್ ಮಾಡಿಕೊಂಡು. ಸೊ ಯಾವಾಗ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ, ಸೊ ಆವಾಗ ನಾನು ವಾಟ್ಸಪ್ಪಲ್ಲಿ ವೆಬ್ಸೈಟ್ ವರ್ಕ್ ಆಗ್ತಾ ಇದೆ, ನಿಮ್ಮ ಸ್ಲಾಟ್ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಪೋಸ್ಟ್ ಮಾಡ್ತೀನಿ. ಸೊ ಹೋಗಿ ಒಂದ್ಸಲ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ, ಓಕೆನಾ. ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಇದು ಕೂಡ ನಿಮ್ಮ ಕೆಎ ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗುತ್ತೆ. ಬಟ್ ನೀವು UG ನೀಟ್ ಸೆಲೆಕ್ಟ್ ಮಾಡೋದ್ರ ಬದಲು UG CET ಅಂತ ಸೆಲೆಕ್ಟ್ ಮಾಡಿ, ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಒಂದು ಲಿಂಕ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಲಾಗಿನ್ ಆದಾಗ ಸೇಮ್ ಈಸಿ ಇರುತ್ತೆ ಪ್ರೋಸೆಸ್ಸು. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ತೀರಾ, ನಿಮ್ಮ ಪಾಸ್ವರ್ಡ್ ಹಾಕ್ತೀರಾ, ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿದಾಗ ಈಸಿಯಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಯಾರೆಲ್ಲ ಈ ವರ್ಷ ಹೊಸದಾಗಿ KCET ಕೌನ್ಸಿಲಿಂಗ್ ಅಂದರೆ ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೂ ಕೂಡ ನೀವು KCET ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ತೀರಾ, ಸೊ ಅದರಲ್ಲಿ ನಿಮ್ದೇನಾದ್ರು ರಿಸರ್ವೇಷನ್, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಈ ರೀತಿ ಏನಾದರೂ ಸ್ಪೆಷಲ್ ರಿಸರ್ವೇಷನ್ ಇತ್ತು, ಅದನ್ನು ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಕೆಇಎ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ವೆರಿಫಿಕೇಶನ್ ಮಾಡಿಸ್ಕೋಬೇಕು, ಓಕೆನಾ. ಅದು ಬಿಟ್ಟರೆ ಮುಂಚೆ ಯಾರಾದರೂ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ, ಬಟ್ ನಿಮ್ಮ ರಿಸರ್ವೇಷನ್ ಅಂದರೆ ಏನೆಲ್ಲ ಈಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಸ್ಪೆಷಲ್ ಕ್ಯಾಟಗರಿ, ಈ ರೀತಿ ಏನಾದರೂ ರಿಸರ್ವೇಷನ್ ಇತ್ತು, ಅದನ್ನು ಕ್ಲೈಮ್ ಮಾಡಿಲ್ಲ ಅಂದರೆ ನೀವು ಕೂಡ ಕೆಇಎ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ಸ್ಲಾಟ್ ಬುಕಿಂಗ್ ಮಾಡ್ಕೊಂಡು ನೀವು ಹೋಗ್ಬೇಕಾಗಿರುತ್ತೆ, ಓಕೆನಾ. ಸೊ ನಿಮ್ಮ ಡೌಟ್ಸ್ ಏನಿತ್ತು ಅದೆಲ್ಲ ಕ್ಲಾರಿಫೈ ಆಗಿದೆ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆ ಒಂದು ಸ್ಲಾಟ್ ಬುಕಿಂಗ್ ಲಿಂಕ್ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನೀಟ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.